ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕನ್ನಡ ಚಿತ್ರರಂಗದ ನಟ, ನಿರ್ಮಾಪಕ ಹಾಗೂ ಡಬ್ ಕೂಡ ಮಾಡ್ತಿದ್ರು ದಿಲೀಪ್ ರಾಜ್ ಅವರು ಇವತ್ತು ಹೃದಯಘಾತದಿಂದ ನಿಧನರಾಗಿರುವಂತದ್ದು. ಸದ್ಯ ಸ್ಯಾಂಡಲ್ವುಡ್ ಕಲಾವಿದರೆಲ್ಲರೂ ಸಹ ಒಂದು ಶೋಕದಿಂದ ಇನ್ನೂ ಸಹ ಆಚೆ ಬಂದಿಲ್ಲ. ಯಾಕಂತ ಹೇಳಿದ್ರೆ ಕೇವಲ 47 ವರ್ಷಕ್ಕೆ ಹೃದಯಘಾತ ಆಯ್ತು. ಯಾಕೆ ಅನ್ನುವಂಥದ್ದು ಫಿಟ್ನೆಸ್ ಅಂದ್ರೆ ದಿಲೀಪ್ ಅವ್ರು ಅಂತಿದ್ರು. ಸದ್ಯ ಏನಾಯ್ತು ಏನು ಅನ್ನುವಂತಹ ಮಾಹಿತಿನ ನಟಿ ರೂಪಿಕಾ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಮೇಡಮ್ ನಮಸ್ತೆ. ಎಷ್ಟು ವರ್ಷಗಳ ಬಾಂಧವ್ಯ? ಮೇ ಬಿ ಇಟ್ಸ್ ಮೋರ್ ದೆನ್ 10 years ಅಂತ ಅನ್ಬೋದು. 10 ವರ್ಷಕ್ಕಿಂತ ಅಧಿಕ ಇರ್ಬೋದು. ಬಿಕಾಸ್ ನಾವು ಚೈಲ್ಡ್ ಆರ್ಟಿಸ್ಟ್ ಆಗಿ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಾಗಿಂದ ನಮ್ಗದೊಂದು ಒಡನಾಟ ಇತ್ತು. ತುಂಬಾ ಒಂಥರ ಬೆಳಗ್ಗೆ ಎದ್ದ ತಕ್ಷಣ ನಾನೊಂದು ಸ್ಟೇಟಸ್ ನೋಡಿದೆ. ಯೂಶಲಿ ಫೇಕ್ ಅಂತ ಇರುತ್ತೆ, ಗೊತ್ತಾಗಲ್ಲ, ಫೇಕ್ ನ್ಯೂಸ್ಗಳು ಜಾಸ್ತಿ ಬರುತ್ತೆ ಅಂತ ರೀಕನ್ಫರ್ಮ್ ಮಾಡ್ಕೊಳಕ್ಕೆ ನಾನು ಪದೇ ಪದೇ ಕಾಲ್ ಮಾಡ್ತಾ ಇದ್ದೆ. ಯಾವಾಗ ಇದು ಕನ್ಫರ್ಮ್ಡ್ ಅಂತ ಗೊತ್ತಾಯ್ತು ಅಂದಾಗ ಇಟ್ ವಾಸ್ ವೆರಿ ಮಚ್, ಅಂದ್ರೆ ಪದೇ ಲೈಫ್ ಇಸ್ ಸೋ ಅನ್ಪ್ರೆಡಿಕ್ಟಬಲ್ ಅಂತ ನಮಗೆ ಸಾಬೀತ್ ಮಾಡ್ತಿದ್ಯಾ. ಒಂದ್ ಕಡೆ ಅಪ್ಪು ಸರ್ದಾಗಿರ್ಬೋದು, ಇವತ್ತು ದಿಲೀಪ್ ಸರ್ದಾಗಿರ್ಬೋದು. ಬಿಕಾಸ್ ಅವ್ರ ಲೈಫ್ ಸ್ಟೈಲ್ ನಾವು ತುಂಬಾ ಇನ್ಸ್ಪೈರೇಷನ್ ಆಗಿ ತಗೊಳ್ತಾ ಇದ್ವಿ. ಹಿ ವಾಸ್ ಸೋ ವರ್ಕೋಹಾಲಿಕ್ ಅಂಡ್ ಫಿಟ್ ಅಂಡ್ ಫೈನ್ ಅಂತ ಒಂದು ಯಾವ್ದು ಪದ ಬಳಸ್ತೀವೋ ಅದು ದಿಲೀಪ್ ಸರ್ಗೆ ನಮ್ ಡೆಫಿನೆಟ್ಲಿ ಹೇಳ್ಬೋದು. ಹಾರ್ಟ್ ಅಟ್ಯಾಕ್ ಅಂತ ಕೇಳಿದಾಗ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಟು ಡೈಜೆಸ್ಟ್. ಈಗಲೂ ನನ್ಗೆ ನಂಬಕ್ ಆಗ್ತಾ ಇಲ್ಲ. ಅವ್ರ ಹತ್ರ ಇದ್ದಂತ ಒಂದು ಪಾಸಿಟಿವಿಟಿ ಅಂಡ್ ಆರ್ಟಿಸ್ಟಿಕ್ ಸಪೋರ್ಟ್ ಮಾಡಿದಂತ ಒಂದು ರೀತಿ, ಕೊಲೀಗ್ಸ್ ಜೊತೆ ಇದ್ದಂತಹ ಒಂದು ಪ್ರೊಫೆಷನಲ್ ಬಿಹೇವಿಯರ್ಸ್, ಅದೆಲ್ಲ ನೆನಪು ಮಾಡ್ಕೊಂಡ್ರೆ ದಿಲೀಪ್ ಸರ್ ಬಿಟ್ಟಿನ ಯಾರು ಅದ್ರ ಇರಕ್ ಸಾಧ್ಯ ಇಲ್ಲ. ಮಿಲನ ಸಿನಿಮಾದಲ್ಲಿ ಅಪ್ಪು ಸರ್ ಕೂಡ ಆಕ್ಟ್ ಮಾಡಿದ್ರು, ಇವರು ಕೂಡ ಆಕ್ಟ್ ಮಾಡಿದ್ರು ಮೇಜರ್ ರೋಲ್. ಅವ್ರು ವಿಲನ್ ಆದ್ರೆ ಹೀರೋ ಆಗಿ ಇಬ್ರು ಒಂದೇ ರೀತಿ ಸಾವು ಬಂತಲ್ಲ. ಸಾವ್ ಯಾವ ತರ ಬರುತ್ತೆ ಅಂತ ಖಂಡಿತವಾಗ್ಲೂ ಹೇಳಕ್ಕಾಗಲ್ಲ. ಅದಕ್ಕೆ ಹೇಳೋದು, ಯಾವ್ದಕ್ ಒದ್ದಾಡ್ತೀವಿ, ಯಾವ್ದಕ್ ಹೋರಾಡ್ತೀವಿ, ಎಲ್ಲ ಬಿಟ್ಬಿಟ್ಟು ಈ ಕ್ಷಣದಲ್ಲಿ ಇದೀವಿ ಅಂತ ಪದೇ ಸಾಬೀತೆ ಆಗ್ತದೆ. ಅದು ಇಂಥವ್ರನ್ನೆಲ್ಲ ಮೋಸ್ಟ್ಲಿ ಒಳ್ಳೆ ಕಾರ್ಯಕ್ಕೆ ಮಾಡಕ್ಕೇನೆ ಇಂಡಸ್ಟ್ರಿ ಬೇಗ ಕರ್ಕೊಳ್ತಾರ. ನನ್ಗೆ ಅಪ್ಪು ಸರ್ ಬೆಳಿಗ್ಗೆ ನಾವು ತುಂಬಾ ಅಪ್ಪು ಸರ್ ನೆನಪು ಬರ್ತಾ ಇದಾರೆ. ಹೌದು, ನೀವ್ ಹೇಳ್ದಂಗೆ ಮಿಲನಾದಲ್ಲಿ ಇವ್ರಿಬ್ರೇ ಮೇಜರ್ ರೋಲ್ ಮಾಡಿದ್ದು. ಅದು ಇಟ್ ವಾಸ್ ಸೋ ಕನೆಕ್ಟಿವ್ ಅಂತ ಹೇಳಿದ್ರೆ, ಅವರು ಒಂದ್ ಅದೇ ಏಜ್ ಅಲ್ಲಿ ಹೋಗಿದ್ದಾರೆ, ಇವರು ಅದೇ ತರ. ಅವ್ರ ಲೈಫ್ ಸ್ಟೈಲ್ ಕೂಡ ಅಷ್ಟೇ ಫಿಟ್ನೆಸ್ ಅಂಡ್ ತುಂಬಾನೇ ತರ ಹೆಲ್ದಿ ಆಗಿತ್ತು. ಇವರು ಅದೇ ತರ ಇದ್ರು. ಇನ್ಯಾವ ತರ ಇರ್ಬೇಕು ನಾವು? ಅಂದ್ರೆ ನಾವು ವರ್ಕೌಟ್ ಮಾಡ್ಬೇಕು, ಫಿಟ್ ಆಗಿರ್ಬೇಕು ಅಂತ ಹೇಳ್ತಾರೆ. ಮಾಡಿದ್ರೆ ಈ ತರ ಅನ್ಪ್ರೆಡಿಕ್ಟಬಲ್ ಲೈಫ್ ಆಗುತ್ತೆ. ಇಟ್ಸ್ ಎವ್ರಿಥಿಂಗ್ ಒನ್ ಡೆಸ್ಟಿನಿ. ಬಟ್ ಅವ್ರಿದ್ದಷ್ಟು ದಿನ ಸಿನಿಮಾ ಸೀರಿಯಲ್ಗೆ ಕೊಟ್ಟಂತಹ ಕೊಡುಗೆ ನಾವು ಇವತ್ತು ನೆನಪು ಮಾಡ್ಕೊಂಡ್ರೆ ದೊಡ್ಡ ನಮಸ್ಕಾರ ಅಂತ ಹೇಳ್ಬೇಕು. ಬಿಕಾಸ್ ಏನೂ ಬ್ಯಾಕ್ ಗ್ರೌಂಡ್ ಇಲ್ಲದೆ ಜಸ್ಟ್ ಒಂದು ಆರ್ಟಿಸ್ಟ್ ಆಗಿ ಕಾಣಿಸ್ಕೊಂಡು ಅದರಲ್ಲೇ ಸಂಪಾದನೆ ಮಾಡಿ ಇನ್ನೊಂದು ಕಲಾವಿದ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳಿ ಸೀರಿಯಲ್ ಇಂಡಸ್ಟ್ರಿ ಪ್ರೊಡ್ಯೂಸ್ ಮಾಡಿ ಅದರಲ್ಲೂ ಸಕ್ಸಸ್ಫುಲ್ ಅನ್ನಿಸ್ಕೊಂಡು. ಬಿಕಾಸ್ ಇವಾಗ ನಾವು ಸಿನಿಮಾ ಪ್ರೊಡ್ಯೂಸ್ ಮಾಡಿ ಸಕ್ಸಸ್ಫುಲ್ ಅನ್ನಿಸ್ಕೊಳ್ಳೋದು ಕೂಡ ಒಂದ್ ಸ್ವಲ್ಪ ಸುಲಭ, ಆದ್ರೆ ಸೀರಿಯಲ್ ಇಂಡಸ್ಟ್ರಿನ ಸೈ ಅನ್ನಿಸ್ಕೊಳ್ಳೋದು ತುಂಬಾನೇ ಕಷ್ಟ. ತುಂಬಾ ಜನ ಸೋತೋಗಿದ್ದಾರೆ, ಅದ್ರಲ್ಲಿ ಸಾಲ ಮಾಡ್ಕೊಂಡಿದ್ದಾರೆ ಅಥವಾ ಏನೇನೋ ಮಾಡ್ಕೊಂಡು. ಆದ್ರೆ ಹಿ ವಾಸ್ ಸಚ್ ಅ ಕ್ಲೀನ್ ಹ್ಯಾಂಡೆಡ್ ಪರ್ಸನ್. ದಿಲೀಪ್ ಸರ್ ಪ್ರೊಡಕ್ಷನ್ ಕಣ್ ಮುಚ್ಕೊಂಡು ಆರ್ಟಿಸ್ಟ್ಗಳು ಬರೋರು, ನಾವೇ ಹೋಗಿ ಕೆಲಸ ಮಾಡ್ತಾ ಇದ್ವಿ. ಸೊ ಅಷ್ಟು ಒಂದು ಕ್ಲೀನ್ ಹ್ಯಾಂಡೆಡ್ ಮನುಷ್ಯ. ಒಂದು ಪೇಮೆಂಟ್ ಪ್ರಾಬ್ಲಮ್ ಮಾಡ್ತಿರ್ಲಿಲ್ಲ, ಒಂದು ಆರ್ಟಿಸ್ಟ್ ನಮ್ಮನ್ನ ಕಾಯಿಸೋದಾಗ್ಲಿ ಆತರ. ಬಿಕಾಸ್ ಅವರು ಆರ್ಟಿಸ್ಟ್ ಆಗಿ ಒಂದು ಕಷ್ಟ ಗೊತ್ತಾಗಿತ್ತು. ಒಳ್ಳೆ ಸಾವು ಅಂತ ಹೇಳೋದಕ್ಕಿಂತ ತುಂಬಾ ಹಿಂಸೆ ಆಗುತ್ತೆ ನೆನಪು ಮಾಡ್ಕೊಳಕ್ಕೆ. ಎಷ್ಟೋ ಜನಕ್ಕೆ ಅನ್ನ ಹಾಕಿದ್ದಾರೆ. ಅವ್ರ ಕುಟುಂಬಕ್ಕೆ ಇದನ್ನ ತಡ್ಕೊಳ್ಳುವಂತ ಒಂದು ಶಕ್ತಿ ಖಂಡಿತವಾಗ್ಲೂ ಕೊಡಬೇಕು. ಅಂಡ್ ವಿ ರಿಯಲಿ ಮಿಸ್ ಹಿಮ್. ತುಂಬಾನೇ ಅದನ್ನ ಹೇಳ್ಕೊಳಕ್ ಆಗ್ತಿಲ್ಲ. ವಿ ರಿಯಲಿ ಮಿಸ್ ಹಿಮ್. ಕೊನೆದಾಗಿ ಏನ್ ಮಾತುಕತೆ ಮಾಡಿದ್ರಿ? ಯಾವಾಗ ಭೇಟಿ ಆಗಿದ್ರಿ? ರೀಸೆಂಟ್ ಆಗಿ ಜಿ ಕುಟುಂಬ ಅವಾರ್ಡ್ಸ್ ನಮ್ಗದೊಂಥರ ಗೆಟ್ ಟುಗೆದರ್ ತರಾನೇ. ಜಿ ಕುಟುಂಬ ಅವಾರ್ಡ್ಸ್ ನಮ್ಮ ಜಿ ಮಾಡಿದ್ರಿಂದ ಅವಾಗ ಮೀಟ್ ಮಾಡಿದ್ವಿ. ತುಂಬಾ ಲೈವ್ಲಿ ಆಗಿ ಮಾತಾಡ್ತಿದ್ರು. ನೆಕ್ಸ್ಟ್ ಪ್ರಾಜೆಕ್ಟ್ ಅವ್ರದ್ದು ಲಾಂಚ್ ಆಗಿತ್ತು. ರೀಸೆಂಟ್ ಆಗಿ ಇವಾಗ ಒಂದು ಸೀರಿಯಲ್ ಬೇರೆ ಲಾಂಚ್ ಆಗಿದೆ. ಅದ್ರ ಬಗ್ಗೆ ಮಾತುಕತೆ ಆಗ್ತಿತ್ತು. ಅದ್ರ ಬಗ್ಗೆ ಒಂದು ಒಳ್ಳೆ ಪಾಸಿಟಿವ್ ಎಕ್ಸ್ಪೆಕ್ಟೇಷನ್ ಇತ್ತು. ಕಂಗ್ರಾಚುಲೇಟ್ ಮಾಡಿದ್ದೆ. ತುಂಬಾ ಥ್ಯಾಂಕ್ಸ್, ಒಳ್ಳೇದಾಗ್ಲಿ ಸರ್, ಏನಾದ್ರು ಅವಕಾಶ ಇದ್ರೆ ಹೇಳಿ ನಾನು ಮಾಡ್ತೆ, ಖಂಡಿತ ಮಾಡೋಣ. ಸೊ ವಿ ಹ್ಯಾಡ್ ದಟ್ ಫ್ರೆಂಡ್ಲಿ ಕಾನ್ವರ್ಸೇಷನ್ ಆಲ್ಸೋ. ಸೊ ಐ ಥಿಂಕ್ ಅದೇ ಕೊನೆ ಭೇಟಿ ಆಗತ್ತೆ ಅಂತ ನಾನು ಖಂಡಿತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಥ್ಯಾಂಕ್ ಯು ರೂಪಿಕಾ ಅವರು. ಇದಿಷ್ಟು ನಟಿ ರೂಪಿಕಾ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ವಿನಯ್ ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾನ್ಸ್ ನ್ಯೂಸ್, ಬೆಂಗಳೂರು.